23 ಜನ, ಈ 20 ಜನ ರಾಜ್ಯ ಮಟ್ಟದಲ್ಲಿ ತಹಶೀಲ್ದಾರ್ಗಳು, ಒಟ್ಟು 38 ಜನರು ಬಂದು ಈಗ ಮುಖ್ಯಮಂತ್ರಿಗಳ ಮುಂದೆ ತಮ್ಮ ಪ್ರಶಂಸಾ ಪತ್ರವನ್ನ ಹಿಡಿದುಕೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ. ಒಳ್ಳೆ ಕೆಲಸ ಮಾಡಿದಂಥವರಿಗೆ ನಿಮ್ಮ ಒಳ್ಳೆ ಕೆಲಸ ಜನಗಳಿಗೆ ಜೀವನಕ್ಕೆ ಅನುಕೂಲ ಆಗುತ್ತೆ. ತಮಗೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಧನ್ಯವಾದ, ಅಭಿನಂದನೆ. ಈಗ ಹಕ್ಕುಪತ್ರ ಇರ್ತಕ್ಕಂಥ ರೈತರು ವೇದಿಕೆಗೆ ಬರಬೇಕು. ಹಕ್ಕುಪತ್ರ ಇರ್ತಕ್ಕಂಥ ರೈತರನ್ನ ದಯವಿಟ್ಟು ವೇದಿಕೆ ಕಳಿಸ್ಕೊಡಿ. ಕಳಿಸಿ. ಇಲ್ಲಿ ಯಾರು ನಿಂತ ಹಕ್ಕುಪತ್ರ ಇರುವ ರೈತರನ್ನ ಕಳಿಸ್ಕೊಡ್ಬೇಕು ದಯವಿಟ್ಟು. ಬನ್ನಿ ಬನ್ನಿ, ಮುಂದಕ್ಕೆ ಹೋಗಿ, ಮುಂದಕ್ಕೆ. ಮುಖ್ಯಮಂತ್ರಿಗಳಿಂದ ತಾವು ದಾಖಲೆಯನ್ನ ಸ್ವೀಕರಿಸಬೇಕು. ಸ್ವಲ್ಪ ಬೇಗ ಕಳಿಸಿಯಪ್ಪ, ಬೇಗ ಕಳಿಸಿ, ಬೇಗ ಕಳಿಸಿ. ಕಂದಾಯ ಗ್ರಾಮಗಳ ಹಕ್ಕುಪತ್ರಗಳ ವಿತರಣೆ 20 ಜನರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ 20,000. ನೀವೆಲ್ಲರೂ ಸಹ ನಿಮ್ಮ ದಾಖಲೆಗಳನ್ನ ತೋರಿಸಬೇಕಾಗಿ ವಿನಂತಿ. ದಯಮಾಡಿ ಎಲ್ಲರೂ ಈ ದಾಖಲೆಗಳನ್ನ ಎತ್ತು ತೋರಿಸಬೇಕಾಗಿ ವಿನಂತಿ. ಈ 20 ಜನ ಫಲಾನುಭವಿಗಳು ಹೇಗೆ ಮುಂದೆ ಬಂದಿದ್ದಾರೆ, ಹಕ್ಕುಪತ್ರಗಳನ್ನ ಕೈಯಲ್ಲಿ ತೋರಿಸಿ. ಆಗ ಹೇಗೆ ತೋರಿಸಿದ್ರಿ ಅವಾಗ? ಎಸ್, ಎಲ್ಲರೂ ಎದ್ದು ನಿಂತು ತೋರಿಸಬೇಕು. ಎಲ್ಲ ಎದ್ದು ನಿಂತು ಹಕ್ಕುಪತ್ರಗಳನ್ನ ತೋರಿಸಬೇಕಾಗಿ ವಿನಂತಿ. ಎಲ್ಲರೂ ಎದ್ದು ನಿಲ್ಲಿ. ಆನಂತರ ಇವರ ನಂತರ 650 ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕಿಯರು, ಟೀಮ್ ಸಿ 20 ಮೆಂಬರ್ಗಳು, ನೇಮಕಾತಿ ಪತ್ರಗಳ ವಿತರಣೆ. ವೇದಿಕೆಯಲ್ಲಿ 20 ಜನ ಮತ್ತು ವೇದಿಕೆಯ ಬಲಭಾಗದಲ್ಲಿ 630 ಜನ. ತಾವು ಎಲ್ಲರೂ ಸಹ ಎದ್ದು ನಿಲ್ಬೇಕು. 630 ಜನ ಅಂಗನವಾಡಿಯವರು ಸಹ ಎದ್ದು ನಿಂತು ನಿಮ್ಮ ಪತ್ರಗಳನ್ನ, ನೇಮಕಾತಿ ಪತ್ರಗಳನ್ನ ತೋರಿಸಬೇಕಾಗಿ ವಿನಂತಿ. ಇಡೀ ರಾಜ್ಯ, ಇಡೀ ದೇಶ ಇದನ್ನ ನೋಡಲಿದೆ. ಹಾಗೇನೆ ಬಲಭಾಗದಲ್ಲಿರ್ತಕ್ಕಂಥ 630 ಜನ ಅಲ್ಲಿ ವೇದಿಕೆಯಲ್ಲಿರೋರೆಲ್ಲರೂ ಸಹ ಎದ್ದು ನಿಂತು ಈ ನಿಮ್ಮ ಹಕ್ಕುಪತ್ರಗಳನ್ನ ಮುಖ್ಯಮಂತ್ರಿಗಳ ಕಡೆಗೆ, ಮಾಧ್ಯಮ ಸ್ನೇಹಿತರ ಕಡೆಗೆ ತೋರಿಸಬೇಕಾಗಿ ವಿನಂತಿ. ಒಟ್ಟು 650 ಜನರಿಗೆ ಈ ಮೂಲಕ ಹಕ್ಕುಪತ್ರವನ್ನ ವಿತರಿಸಲಾಗಿದೆ. ಈ ಕಾರಣದಿಂದ ಇದೊಂದು ಅಭೂತಪೂರ್ವವಾಗಿರತಕ್ಕಂಥ ದಾಖಲೆ ಅಂದ್ರೆ ತಪ್ಪಾಗಲಾರದು. ತಮ್ಮ ಹಕ್ಕುಪತ್ರದನ್ನ ತೋರಿಸಿದ ಮೇಲೆ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಬೇಕಾಗಿ ವಿನಂತಿ. ಹಾಗೇನೆ ಅಂಗನವಾಡಿಯವರಿಗೆ ನೇಮಕಾತಿ ಜನರಿದ್ರು. ಮುಂದೆ ಈಗ ಕಂದಾಯೇತರ ಅಭಿವೃದ್ಧಿ ಇಲಾಖೆಗಳ 61 ಫಲಾನುಭವಿಗಳು ಮುಂದೆ ಹೋಗಬೇಕು. ಎಲ್ಲ ದಯವಿಟ್ಟು ಈ 61 ಜನ ಮಾನ್ಯ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಇದರ ವಿತರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಗೌರವಾನ್ವಿತ ಸಚಿವರುಗಳು ಹಾಜರಿರಬೇಕಾಗಿ ವಿನಂತಿ. ವಿಶೇಷವಾಗಿ ಬಂಧುಗಳೇ ಗಮನಿಸಿ, ಒಟ್ಟು 81 ಜನರಿದ್ದಾರೆ. ಆದರೆ ಸಾಂಕೇತಿಕವಾಗಿ 24 ಜನರಿಗೆ ಈ ದಿನ ಹಕ್ಕುಪತ್ರಗಳ ಈ ಒಂದು ವಿತರಣೆ ಪ್ರಸ್ತುತಿ ಮಾಡಲಾಗ್ತದೆ. ಇದೇ ಮೊದಲ ಬಾರಿಗೆ 630 ಜನರಿಗೆ ಈಗಾಗಲೇ ನೀಡಲಾಗಿದೆ. 650 ಜನರಿಗೆ ವಿಶೇಷವಾಗಿ ಈಗ ಕಂದಾಯೇತರ ಇಲಾಖೆಯವರಿಂದ ಎಲ್ಲ ಇಲಾಖೆಗಳು ಇದ್ದೀರಾ. ಆದ್ರಿಂದ ಮೀನುಗಾರಿಕೆ ಇಲಾಖೆಯೂ ಸಹ ಇದರಲ್ಲಿ ಸೇರಿದೆ. ಕೃಷಿ ಕ್ಷೇತ್ರದ ಎಲ್ಲ ಇಲಾಖೆಗಳು ಇಲ್ಲಿ ಸೇರಿರೋದು. ಅವರಿಗೆ 61 ಫಲಾನುಭವಿಗಳಿಗೆ ಇದರ ಸವಲತ್ತುಗಳ ವಿತರಣೆ. ಈ ಪಾವತಿ ಖಾತೆ ಫಲಾನುಭವಿಗಳು 20 ಒಟ್ಟು ಸಾಂಕೇತಿಕವಾಗಿ ನೀಡಲಾಗ್ತಾ ಇದೆ.
ಪೋಡಿ ಮುಕ್ತ ದಾಖಲೆ ಫಲಾನುಭವಿಗಳು 20. ದರಖಾಸ್ತು ಪೋಡಿ ಫಲಾನುಭವಿಗಳು ಒಟ್ಟು 24,000 ಜನ ಇದ್ದಾರೆ. ಅವರಿಗೆ 20 ಜನರಿಗೆ ಸಾಂಕೇತಿಕವಾಗಿ ಈ ದಿನ ನೀಡಲಾಗ್ತಾ ಇದೆ. ಈ ಪಾವತಿ ಖಾತೆ ಫಲಾನುಭವಿಗಳು ಒಟ್ಟು 1,06,000 ಜನ ಇದ್ದಾರೆ. 20 ಜನರಿಗೆ ಸಾಂಕೇತಿಕವಾಗಿ ಈ ದಿನ ಅವರು ವೇದಿಕೆಯಲ್ಲಿದ್ದಾರೆ. ಮತ್ತು ಪೋಡಿ ಮುಕ್ತ ದಾಖಲೆಯ ಫಲಾನುಭವಿಗಳು ಸಾಂಕೇತಿಕವಾಗಿ 20 ಜನ, ಒಟ್ಟು 1,370 ಜನ ಇದ್ದಾರೆ. ಇನ್ನು ಅಧಿಕಾರಿ ಸಿಬ್ಬಂದಿಯವರಿಗೆ ಲ್ಯಾಪ್ಟಾಪ್ ಮತ್ತು ಪ್ರಶಂಸಾ ಪತ್ರ ವಿತರಣೆ. ಲ್ಯಾಪ್ಟಾಪ್ ಬಂಧುಗಳೇ, ಇನ್ನು ಲ್ಯಾಪ್ಟಾಪ್ ಇದುವರೆಗೆ ವಿಶೇಷವಾಗಿ 74 ಜನರಿಗೆ ಲ್ಯಾಪ್ಟಾಪ್, ಪಾವತಿ ವಾರಸು ಖಾತೆ ದಾಖಲೆಗಳು, ಪಹಣಿಗಳಿಗೆ ಆಧಾರ್ ಜೋಡಣೆ, ಎಲ್ಲ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸವಲತ್ತು ವಿತರಿಸಲಾಗಿದೆ. ಎಲ್ಲ ಸಚಿವರುಗಳು ಹಾಗೂ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು. ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗಬೇಕಾಗಿ ವಿನಂತಿ. ಇದೀಗ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರೋಣ. ಅಭಿವೃದ್ಧಿಯ ಹೊಸ ದಾರಿ, ರಾಷ್ಟ್ರಕ್ಕೆ ಮಾದರಿ. ಈ ನಿಟ್ಟಿನಲ್ಲಿ ಬಂಧುಗಳೇ, ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ್ಯ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಈ ದಿನದ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.